ಸಂಜೆ ಹೊತ್ತು ದೇವರ ಮುಂದೆ ದೀಪ ಹಚ್ಚಿ ಪೂಜೆ ಮಾಡಿ ಊರಿಗೆ ಬಂದಿದ್ದ ಸರ್ಕಸ್ ನೋಡಲು ಹೋದಾಗ ದೀಪದ ಸಮೀಪದಲ್ಲಿ ಇದ್ದ ಬಟ್ಟೆಗೆ ಕಿಡಿ ಹೊತ್ತಿ ಇಡೀ ಮನೆ ಸುಟ್ಟು ಕರಕಲಾಗಿರುವ ಘಟನೆ ಜಗಳೂರು ತಾಲೂಕಿನ ತೋರಣಗಟ್ಟೆ ಗ್ರಾಮದಲ್ಲಿ ನಿನ್ನೆ ರಾತ್ರಿ 8:30 ಸುಮಾರಿಗೆ ಜರುಗಿದೆ. ತೋರಣಗಟ್ಟೆ ಗ್ರಾಮದ ಅಡ್ಡಜ್ಜರ ಬಡಪ್ಪ ಎಂಬವರಿಗೆ ಸೇರಿದ ಹಂಚಿನ ಮನೆ ಸುಟ್ಟು ಸಂಪೂರ್ಣ ಭಸ್ಮವಾಗಿದೆ. ಇನ್ನು ಘಟನೆಯಲ್ಲಿ ಮನೆಯಲ್ಲಿದ್ದ ದವಸ ಧಾನ್ಯಗಳು, ದಿನಸಿ ಸಾಮಗ್ರಿಗಳು, ಬಟ್ಟೆ ಹಾಗೂ ಮನೆಯಲ್ಲಿದ್ದ ವಸ್ತುಗಳು ಮತ್ತು ಒಡವೆಗಳು, ಹಣ ಹಾಗೂ ದಾಖಲೆ ಪತ್ರಗಳು ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿದೆ ಎಂದು ಬಡಪ್ಪ ಕಣ್ಣೀರು ಹಾಕುತ್ತಿದ್ದಾರೆ. ನಿನ್ನೆ ಸಂಜೆ 3 ಜನ ಮಕ್ಕಳು ಮತ್ತು ಗಂಡ ಹೆಂಡತಿ ಸರ್ಕಸ್ ನೋಡಲು ಹೋಗಿದ್ದರಿಂದ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಬೆಂಕಿ ಮನೆಯನ್ನು ಆವರಿಸುತ್ತಿದ್ದಂತೆ ಸ್ಥಳೀಯರು ನೀರು ಮಣ್ಣು ಹಾಕಿ ನಂದಿಸಲು ಪ್ರಯತ್ನಿಸಿದ್ದಾರೆ. ಆದರೆ ಅಷ್ಟರಲ್ಲೇ ಮನೆ ಸಂಪೂರ್ಣ ಸುಟ್ಟು ಹೋಗಿದೆ. ಇನ್ನು ಜಗಳೂರು ಅಗ್ನಿಶಾಮಕ ಠಾಣಾ ಸಿಬ್ಬಂದಿಗಳು ಸ್ಥಳಕ್ಕೆ ಬಂದು ಬೆಂಕಿ ನಂದಿಸುವ ಕಾರ್ಯ ಮುಂದಾಗಿದ್ದಾರೆ. ಆದರೆ ಅಷ್ಟರಲ್ಲೇ ಮನೆ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಎಂದು ಸಂಬಂಧಿಕ ತಿಪ್ಪೇಸ್ವಾಮಿಯವರು ತಿಳಿಸಿದ್ದಾರೆ. ಘಟನೆ ಏನಿಲ್ಲ ಸರ್, ಅದು ಗೊತ್ತಾಗ್ಲಿಲ್ಲ ಯಾರಿಗೂ. ಮನೆ ಬಾಗ್ಲಾಕಿತ್ತು, ಅದು ಯಾವ ತರ ಘಟನೆ ಆಯ್ತು ಅಂತ ಗೊತ್ತಿಲ್ಲ. ದೀಪ ಉರಿತಿತ್ತು, ಅದು ಆಟೋಮೆಟಿಕ್ ಆಗಿ ಬೆಂಕಿ ಹಚ್ಚಿ ಕಂಡಾಗ ಹೊರಗಡೆ ಜನಕ್ಕೆ ಗೊತ್ತಾಗಿದೆ. ಬಾರಿ ಲಾಸ್ ಅಂತಂದ್ರೆ ಬಟ್ಟೆ ಇಟ್ಕೊಳ್ಳೋಕ್ಕೂ ಬಟ್ಟೆ ಸಮೇತ ಇಲ್ಲ. ಅವ್ರಿಗೆ ಏನ್ ಮೈ ಮೇಲೆ ಇದಾವೆ ಒಂದ್ ಜೊತೆ ಬಿಟ್ಟರೆ ಬಟ್ಟೆ ಯಾವೂ ಇಲ್ಲ. ಧರ್ಮಸ್ಥಳ ಸಂಘದಲ್ಲಿ, ಸ್ವಸಹಾಯ ಸಂಘದಲ್ಲಿ ಸಾಲ ತಗೊಂಡಿದ್ರು. ಸಾಲ ತಗೊಂಡು ದುಡ್ಡು ಇಟ್ಕೊಂಡಿದ್ರು, ಬೆಳಿಗ್ಗೆ ಮರಿ ಮೇಯಿಸ್ಕೊಳ್ಳೋಣ, ಜೀವನ ಮಾಡೋಣ, ಕೂಲಿ ಮಾಡಿ ಜೀವನ ಮಾಡೋಣ ಅಂತ. ಆ ದುಡ್ಡು ಎಲ್ಲ ಸುಟ್ಟು ಹೋಗ್ಬಿಟ್ಟಿದೆ. ಎಷ್ಟು ಲಾಸ್ ಆಗಿರ್ಬೋದು? 8 ಲಕ್ಷ ರೇಂಜ್ ಹೋಯ್ತು ನೋಡಿ ಸರ್. 2.5 ಲಕ್ಷ ಸಾಲ ತಗೊಂಡಿದ್ರು ಧರ್ಮಸ್ಥಳ ಸಂಘದಲ್ಲಿ, ಸ್ವಸಹಾಯ ಸಂಘ ಎರಡು ಸೇರಿ 2.5 ಲಕ್ಷ ತಗೊಂಡ್ರು. ಮತ್ತೆ ದವಸ ಧಾನ್ಯ, ಕಾಳು, ಊಟದ ಕಾಳು, ಬಟ್ಟೆ ಸಂಪೂರ್ಣವಾಗಿ ಮನೆಗೆ ಏನು ಬಟ್ಟೆ ಸಮೇತ ಇಲ್ದಂಗೆ ದಾಖಲಾತಿ ಸಮೇತ ಸಂಪೂರ್ಣವಾಗಿ ನಾಶವಾಗಿತ್ತು. ಇನ್ನು ಘಟನಾ ಸ್ಥಳಕ್ಕೆ ತಹಸೀಲ್ದಾರ್ ಸೈಯದ್ ಕಲಿಮುಲ್ಲಾ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸರ್ಕಾರದಿಂದ ಸಹಾಯಧನ ನೀಡಲಾಗುವುದು ಎಂದು ಭರವಸೆ ನೀಡಿದ್ರು. ಈ ಸಂದರ್ಭದಲ್ಲಿ ಆರ್ ಐ ಧನಂಜಯ ಕುಮಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೂಪಾ ಕುಬೇರಗೌಡ, ಉಪಾಧ್ಯಕ್ಷ ಟಿಜಿ ಪಾಲಪ್ಪ ಸೇರಿದಂತೆ ಇತರರು ಸ್ಥಳಕ್ಕೆ ಭೇಟಿ ನೀಡಿ ಸಂತ್ರಸ್ತರಿಗೆ ಸಾಂತ್ವನ ಹೇಳಿದ್ರು. ಒಂದು ನಿಮಿಷ ಈ ಕಡೆ ಬನ್ರಿ. ಈಗ ಇವರೇ ಫೋನ್ ಈ ಕಡೆ ಬರ್ರಿ.